ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆಯ ವದಂತಿ ಹಬ್ಬಿತು ನೋಡಿ. ಸಿಎಂ ಗೃಹ ಕಚೇರಿಗೆ ಹಿರಿಯ ಸಚಿವರು ಇದೀಗ ಭೇಟಿ ಕೊಡ್ತಿದ್ದಾರೆ. ಈ ಮಧ್ಯಾಹ್ನ ಈ ಕ್ಷಣ ಬಂದಿರೋ ಬ್ರೇಕಿಂಗ್ ನ್ಯೂಸ್. ಸಿಎಂ ಕಚೇರಿ ಅಂದರೆ ಅವರ ಗೃಹ ಕಚೇರಿ ಕೃಷ್ಣಾಗೆ ಭೇಟಿ ಕೊಡ್ತಿದ್ದಾರೆ ಹಿರಿಯ ಸಚಿವರು. ಬಸವರಾಜ ಬೊಮ್ಮಾಯಿ ಗೃಹ ಸಚಿವರು, ಕಂದಾಯ ಸಚಿವರು ಆರ್ ಅಶೋಕ್ ಬಂದಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿಗಳು ರಿಸೈನ್ ಮಾಡ್ತಾರಂತೆ 26ನೇ ತಾರೀಕು ಅನ್ನುವ ಸುದ್ದಿ ದೊಡ್ಡ ಮಟ್ಟಕ್ಕೆ ಹರಡ್ತಾ ಇದೆ. ಈ ವದಂತಿ ಹಬ್ಬಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾಗೆ ಇದೀಗ ಹಿರಿಯ ಶಾಸಕರೆಲ್ಲ ಬರ್ತಿದ್ದಾರೆ, ಸಚಿವರು ಬರ್ತಿದ್ದಾರೆ. ಬೊಮ್ಮಾಯಿ ಅವರು ಬಂದರು, ಗೃಹ ಸಚಿವರು, ಕಂದಾಯ ಸಚಿವರು ಬಂದರು, ಶಾಸಕರು ಕೂಡ ಬರ್ತಿದ್ದಾರೆ. ಆಪ್ತ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಸಿಎಂ ಗೃಹ ಕಚೇರಿಗೆ ಆಗಮಿಸಿದ್ರು ಶಾಸಕ ಮುನಿರತ್ನ ಅವರು ಕೂಡ. ಕೆಲ ಸ್ವಾಮೀಜಿಗಳು ಕೂಡ ಸಿಎಂ ಗೃಹ ಕಚೇರಿಗೆ ಭೇಟಿ ಕೊಡ್ತಿದ್ದಾರೆ ಅನ್ನೋದು ಈ ಕ್ಷಣ ಸಿಗ್ತಿರುವಂಥ ಮಾಹಿತಿ. ಮತ್ತು ಬಲಭಾಗದ ದೃಶ್ಯ ನೋಡ್ತಾ ಇದ್ದೀರಾ. ಇದು ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಇದೀಗ ಹಿರಿಯ ಸಚಿವರುಗಳು, ಸ್ವಾಮೀಜಿಗಳು, ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವ ಶಾಸಕರು ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಇವರೆಲ್ಲರೂ ಬಂದರು ಅಂದರೆ ಏನೋ ಆಗ್ತಾ ಇದೆಯಪ್ಪ, ಯಾವ ಬೆಂಕಿಯೂ ಇಲ್ಲದೆ ಹೊಗೆ ಆಡ್ತಿಲ್ಲಪ್ಪ ಅಂತ ಈಗಾಗಲೇ ಚರ್ಚೆ ಕೂಡ ಶುರುವಾಗಿದೆ. ಅವರು ದೆಹಲಿಗೆ ಬಂದಿದ್ದು ಶುರುವಾಯಿತು. ಇನ್ನೇನು ಯಡಿಯೂರಪ್ಪನವರು ರಿಸೈನ್ ಮಾಡ್ತಾರೆ ಎನ್ನುವ ವದಂತಿ. ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಕೃಷ್ಣ. ಇದು ವದಂತಿ, ಯಾರು ನಂಬೇಡಿ. ಯಾವುದೋ ಆಡಿಯೋ ಬಂತು, ಆಡಿಯೋದಲ್ಲಿ ಇರೋದು ಕೂಡ ಅವ್ರದ್ದಲ್ಲ ಅನ್ನುವುದಾದರೆ ಏನಿದು? ಗೃಹ ಕಚೇರಿ ಕೃಷ್ಣಾದಲ್ಲಿ ಸಡನ್ ಆಗಿ ಇಷ್ಟೊಂದು ಜನ ಬಂದು ಹೋಗ್ತಿದ್ದಾರಲ್ಲ, ಏನಾಗ್ತಾ ಇದೆ ಅಲ್ಲಿ? ಖಂಡಿತವಾಗ್ಲೂ ಹರೀಶ್, ಯಾಕಂದ್ರೆ ಯಾವುದೇ ವದಂತಿ ಆದ್ರೂ ಕೂಡ ಅದು ಸದ್ಯಕ್ಕಂತೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹರೀಶ್. ಯಾಕಂದ್ರೆ ಪ್ರಮುಖವಾಗಿ ಈಗ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ, ಮತ್ತೆ ಯಾರು ಬರ್ತಾರೆ ಅಂತಂದ್ರೆ ಮತ್ತಷ್ಟು ಸಾಕಷ್ಟು ಚರ್ಚೆ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಇನ್ನೂ ಕೂಡ ಬಿಜೆಪಿ ಹೈಕಮಾಂಡ್ ಇನ್ನೂ ಕೂಡ ತನ್ನ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ದೆಹಲಿಗೆ ಬಂದ ನಂತರವಾಗಿ ಒಂದಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತದ್ದು. ಒಂದ್ ಕಡೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತವರು ಜಿಲ್ಲೆಗೆ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ಅಂದ್ರೆ ತನ್ನ ಅವಧಿ ಒಳಗಡೆ ಒಂದಷ್ಟು ಕಾರ್ಯಕ್ರಮಗಳನ್ನ ತಮ್ಮ ತವರು ಜಿಲ್ಲೆಯಲ್ಲಿ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳ ಉದ್ದೇಶ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ತವರು ಜಿಲ್ಲಾ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೆಲ ಶಾಸಕರು, ಸಚಿವರುಗಳು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಪ್ರಮುಖವಾಗಿ ಈಗಾಗಲೇ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರ್ತಕ್ಕಂಥ ಮುನಿರತ್ನ ಅವರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಈಗಾಗಲೇ ಮುನಿರತ್ನ ಅವರು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ. ಯಾಕಂದ್ರೆ ಈಗಾಗಲೇ ಪ್ರಮುಖವಾಗಿ ಸರ್ಕಾರ ರಚನೆಗೆ ಬಂದಂತವರೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಸಂಪುಟದಲ್ಲಿ ಸ್ಥಾನವನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಮುನಿರತ್ನ ಅವರಿಗೆ ಇನ್ನೂ ಕೂಡ ಸ್ಥಾನವನ್ನ ಕೊಟ್ಟಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಸಂಪುಟ ಪುನರಚನೆ ಆದಂತಹ ಸಂದರ್ಭದಲ್ಲಿ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ವಿಶ್ವಾಸದಲ್ಲಿದ್ರು ಮುನಿರತ್ನ ಅವರು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೋ ಅನ್ನುವಂತ ವದಂತಿ ಏನು ಕೇಳಿ ಬರ್ತಾ ಇದ್ದಾವೆ. ಈ ಒಂದು ಬೆನ್ನಲ್ಲೇ ಈಗ ಮುನಿರತ್ನ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನೀವು 26ನೇ ತಾರೀಕು ನಂತರವಾಗಿಯೂ ಕೂಡ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಮುಂದುವರಿದೇ ಆದಲ್ಲಿ ನನಗೆ ಯಾವಾಗ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಡ್ತಾರೆ ಅನ್ನೋದು ಕೂಡ ಒಂದಷ್ಟು ಮಾತುಕತೆಯನ್ನ ಮುನಿರತ್ನ ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದರೆ. ಅದ್ರ ಜೊತೆಗೆ ಏನಂತಂದ್ರೆ ಕೆಲ ಹಿರಿಯ ಸಚಿವರುಗಳು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಮುಖ್ಯಮಂತ್ರಿಗಳು ಎಲ್ಲ ಒಂದ್ ಕಡೆ ಈಗಾಗಲೇ ಹೈಕಮಾಂಡ್ ಭೇಟಿ ನಂತರವಾಗಿ ಬೆಂಗಳೂರಿಗೆ ಬಂದಂತ ನಂತರವಾಗಿ ಒಂದಷ್ಟು ಬೇಸರವನ್ನ ಮುಖ್ಯಮಂತ್ರಿಗಳು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಆ ಒಂದು ಮುಖ್ಯಮಂತ್ರಿಗಳ ಪರವಾಗಿ ಒಂದಷ್ಟು ಜನ ಸಚಿವರುಗಳು ಕೂಡ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ, ಮತ್ತೆ ಅವರನ್ನ ಸಮಾಧಾನ ಪಡಿಸುವ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಇಂದ ಏನೇ ಆದ್ರೂ ಕೂಡ ಸೂಚನೆ ಬಂದ್ರು ಕೂಡ ಯಾರೇ ಆದ್ರೂ ಕೂಡ ಕೇಳಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಸ್ವಾಮೀಜಿಗಳು ಬಂದಿದ್ದಾರೆ ಅಂತ ಕೇಳ್ಪಟ್ವಿ. ಯಾವ ಮಠದ ಸ್ವಾಮೀಜಿಗಳು, ಯಾವ ಭಾಗದಿಂದ ಬರ್ತಿದ್ದಾರೆ, ಅವ್ರು ಏನ್ ಕೇಳೋಕ್ ಬಂದಿದ್ದಾರೆ? ಹರೀಶ್, ಈಗಾಗಲೇ ಅವರು ದೊಡ್ಡಬಳ್ಳಾಪುರದ ಸ್ವಾಮೀಜಿ ಅವರು ಈಗಾಗಲೇ ಮುಖ್ಯಮಂತ್ರಿಗಳನ್ನ ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ಮಾತ್ರ ಆಹ್ವಾನವನ್ನ ಮಾಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಯಾವುದೇ ಒಂದು ವಿಚಾರವಾಗಿ ಅವ್ರ ಜೊತೆ ಮುಖ್ಯಮಂತ್ರಿಗಳ ಜೊತೆಗೆ ಆ ಒಂದು ಸ್ವಾಮೀಜಿಗಳು ಚರ್ಚೆಯನ್ನ ಮಾಡಲಿಲ್ಲ. ಆದ್ರೆ ಪ್ರಮುಖವಾಗಿ ಒಂದಷ್ಟು ಜನ ಸಚಿವರುಗಳು ಏನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ, ಅದು ಒಂದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಏನು 26ರ ನಂತರವಾಗಿ ರಾಜೀನಾಮೆ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಒಂದಷ್ಟು ಯೋಜನೆಗಳಾಗಿರ್ಬೋದು, ಮತ್ತೆ ಸರ್ಕಾರದ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತೆ ಅನುದಾನ ಆಗಿರ್ಬೋದು, ಈ ಒಂದು ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಸಚಿವರುಗಳ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ, ಮತ್ತೆ ಒಂದಷ್ಟು ಮಾತುಕತೆ ನಡೆಸ್ತಿದ್ದಾರೆ ಅಂತ ಕೂಡ ಸಾಕಷ್ಟು ಕೇಳಿ ಬರ್ತಾ ಇದ್ದಾವೆ ಹರೀಶ್. ರೈಟ್, ಥ್ಯಾಂಕ್ ಯು ಸೊ ಮಚ್ ಕೃಷ್ಣ. ಈ ಕ್ಷಣದ ಮಾಹಿತಿನ ಅಪ್ಡೇಟ್